ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈಗ ಕಳೆದ ಬಾರಿನೂ ಹೆಚ್ಚು ಮಳೆಯಾಗಿ ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಮೇಜರಾಗಿ ಡ್ಯಾಮೇಜ್ ಆಗಿತ್ತು. ಅವಾಗ ಇನ್ಶೂರೆನ್ಸ್ ಮೂಲಕ ನಾವು 650 ಕೋಟಿ ಪರಿಹಾರ ಸಿಕ್ಕಿದೆ. ಈ ಬಾರಿ ಅದಕ್ಕಿಂತ ಹೆಚ್ಚು ಡ್ಯಾಮೇಜ್ ಆಗಿದೆ. ಜೊತೆಗೆ ಇಡೀ ರಾಜ್ಯದಲ್ಲಿ ಮೇಜರಾಗಿ ಗುಲ್ಬರ್ಗ, ಬೀದರು, ಯಾದಗಿರಿ ಮತ್ತು ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಧಾರವಾಡ ಮತ್ತು ಬೇರೆ ಕಡೆ ಅಲ್ಲಲ್ಲೇ ಸ್ವಲ್ಪ ಆಗಿದೆ. ಒಟ್ಟು 9 ಲಕ್ಷ ಹೆಕ್ಟೇರಿಗಿಂತ ಹೆಚ್ಚು ಬೆಳೆ ಹಾನಿಯಾಗಿದೆ. ಸೊ ಒಂದು ಕಡೆ ಪ್ರವಾಹ ಬಂದಾಗಿದೆ, ಇನ್ನೊಂದು ಕಡೆ ಮಳೆ ಜಾಸ್ತಿ ಆಗಿದೆ. ಇದು ಕಂಟಿನ್ಯೂಸ್ ಆಗಿ 1 ತಿಂಗಳಿಂದ CM ಅವರು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿದರು. ನಾನು ರೆವಿನ್ಯೂ ಮಿನಿಸ್ಟ್ರು ಇದ್ದು, ಜೊತೆಗೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಆ ಏರಿಯಾದಲ್ಲಿ ಏನು ಡ್ಯಾಮೇಜ್ ಆಗಿದೆ DC ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಎಲ್ಲ ಸರ್ವೆ ಆಗಿದೆ. ಈಗ ಅಲ್ಟಿಮೇಟ್ ಜಾಸ್ತಿ ಆಗಿದ್ದು ಮತ್ತು ನಿನ್ನೆ ಮನೆಯಲ್ಲೂ ಒಂದಷ್ಟು ಮುಂದೆ 7 ಲಕ್ಷ ಆಗಿತ್ತು, 2 ಲಕ್ಷ 3 ದಿವಸಕ್ಕೆ ಜಾಸ್ತಿ ಆಗಿದೆ. ಸೊ ಈಗೇನು ಇನ್ಶೂರೆನ್ಸಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿನಲ್ಲಿ ಏನು ಕೊಡ್ಲಿಕ್ಕೆ ಸಾಧ್ಯನೋ ಅದು ತಕ್ಷಣ ನಾವು ನೆನ್ನೆಲೆ ಡಿಕ್ಲೇರ್ ಮಾಡಿದ್ದೀವಿ. ಅದನ್ನು ಸರ್ವೆ ಮಾಡಿ ಅದನ್ನು ಕೊಡ್ತೀವಿ. ಅದರ ಜೊತೆಗೆ NDRFನಲ್ಲಿ ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯನೋ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಕಲ್ಯಾಣ ಕರ್ನಾಟಕದ ಮುಖ್ಯವಾದಂಥ ವಿಭಾಗ ಜಿಲ್ಲೆ ಗುಲ್ಬರ್ಗದಲ್ಲೇ ಬಂದಿರೋದ್ರಿಂದ ಈಗ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಾನು ನಮ್ಮ BR ಪಾಟೀಲು, ಅಲ್ಲಂ ಪ್ರಭು ಪಾಟೀಲು ಎಲ್ಲರೂ ಸ್ಪಾಟ್ ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದೆ. ಕ್ರಿಶ್ಚಿಯನ್ ಲಿಂಗಾಯತರು ಇದ್ದಾರ, ಜೈನ್ ಪಂಚಮಸಾಲಿ ಇದ್ದಾರ, ಕ್ರಿಶ್ಚಿಯನ್ ದಲಿತರಿದ್ದಾರ. ನೋಡಿ, ಕ್ರಿಶ್ಚಿಯನ್ ದಲಿತರು ಅನ್ಬೇಡಿ. ನಿಮಗೆ ಒಂದು ಹೇಳ್ತೇನೆ ನಾನು, ಒಂದು ಸಾರಿ ಧರ್ಮಾಂತರ ಆದಂದ್ರೆ ಯಾವುದೇ ವ್ಯಕ್ತಿ ಅವನಿಗೆ ಧರ್ಮಾಂತರ ಆಗ್ತಕ್ಕಂಥದ್ದು ಅವನ ಹಕ್ಕು. ಧರ್ಮಾಂತರ ಆದರೆ ಅವ ಧರ್ಮಾಂತರ ಆದ ದಿನದಿಂದ ಅವನು ಪೂರ್ವಾಶ್ರಮದ ಹಂಗಳೆಲ್ಲ ತರೆದು ಹೋಗ್ತದ, ಪೂರ್ವಾಶ್ರಮದ ಸಂಬಂಧಗಳು ಕಡ್ದು ಹೋಗ್ತದ. ಯಾವತ್ತು ಧರ್ಮಾಂತರ ಆಗ್ತಾನ ಅವತ್ತಿನಿಂದ ಅವ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ನು, ಇಸ್ಲಾಂ ಧರ್ಮಕ್ಕಾಗಿದ್ರೆ ಇಸ್ಲಾಂ ಧರ್ಮ, ಮತ್ತೆ ಯಾವುದೇ ಧರ್ಮಕ್ಕಾಗಿದ್ರೆ ಅವತ್ತಿನಿಂದ ಒಂದು ಪೂರ್ವಾಶ್ರಮ ಸಂಬಂಧ ಇರುವುದಿಲ್ಲ. ನೋಡಿ, ಅದನ್ನು ಬೇರೆ. ಈಗ ಆರ್ಥಿಕವಾಗಿ ಕೇಳಿ ನಿಮಗೆ ಉತ್ತರನ ಹೇಳ್ತೇನೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಿಮಗೆ ಕಳಕಳಿ ಕಾಳಜಿ ಇದ್ದರೆ 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವರೇ ಇದ್ರಿ. ಕಾಂತರಾಜ್ ಅವ್ರನ್ನ ನೇಮಕ ಮಾಡಿ ವರದಿ ತಗೊಂಡ್ರಿ. ಆ ವರದಿ ಏನಾಯ್ತು? 180 ಕೋಟಿ ಖರ್ಚು ಮಾಡಿ ಕಸದ ಬುಟ್ಟಿಗೆ ಹಾಕಿದ್ರಿ. ನೋಡಿ, ಕೇಳಿ, ನಾವು ದಾರಿ ತಪ್ಪಿಸ್ತಾ ಇಲ್ಲ, ದಯವಿಟ್ಟು ಕೇಳಿ. ದಾರಿ ತಪ್ಪಿಸಿದವ್ರು ಸಿದ್ದರಾಮಯ್ಯನವರು, ಕಾಂಗ್ರೆಸ್. ಯಾಕೆ ಹೇಳ್ತೇನೆ ಅಂದ್ರೆ, ಅವತ್ತು ಅಂಕಿ ಸಂಖ್ಯೆಗಳನ್ನ ಡಾಟಾ ಬಿಡುಗಡೆ ಮಾಡಿದ್ರೆ ಆ ಜಾತಿ ಇಷ್ಟು, ಈ ಜಾತಿ ಇಷ್ಟು, ಅವ್ರಿಲ್ಲ ಇವ್ರಿಲ್ಲ ಅಂತೇಳಿ. ಯಾರು ಮಾಡಿದ್ದು? ಗೌಪ್ಯವಾಗಿ ಇಡಬೇಕಾದಂಥ ಡಾಟಾನ ಯಾರು ಇಡಬೇಕಾಗಿತ್ತು? ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. 100 ಮತ್ತಾಗಿತ್ತು, ಮತ್ತೆ 300 ಮೊನ್ನೆ 200 ಆಯಿತು, 150 ರಿಲೀಸ್ ಆಗಿದೆ. ಕೆಲವರಿಗೆ ಅಕೌಂಟ್ಗೆ ಇನ್ನೂ ಹೋಗಿಲ್ಲ. ಇಷ್ಟು ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಶೋಕ್ ಹತ್ರ, ವಿಜಯೇಂದ್ರ ಹತ್ರ ಪಾಠ ಕಲಿತು ರೈತರ ಬಗ್ಗೆ ನಾವು ಕಾಳಜಿ ವಹಿಸುವಂಥ ಅವಶ್ಯಕತೆ ಇದೆ. ಅವ್ರ ಬಗ್ಗೆ BJP ಅವರು ಟೀಕೆ ಮಾಡ್ತಾನೆ ಇರ್ತಾರೆ. ಇಡೀ ಫಸ್ಟ್ ಟೈಮ್ ನಮಗೆ ಇಲ್ಲಿ ಬಂದು ಮಾತಾಡ್ತಾರೆ. ಫಸ್ಟ್ ಟೈಮ್ ನಮ್ದಾಗ ತೊಗರಿ ಇಡೀ ದೇಶದವರೆಲ್ಲ ದಾಲ್ ಉಣ್ತಾರೆ. ನಾವು ದಾಲ್ ಮೀನುಗಳು ಮುಂಚೆ ಸಾಯ್ಬೇಕಿರ್ತಾವೆ. ಪ್ರಕೃತಿ ನಮ್ಮ ಕೈಲಿಲ್ಲ, ನಿಮ್ಮ ಕೈಲಿಲ್ಲ. ಆದರೆ ಆ ನಷ್ಟ ಆದವ್ರ ಪರವಾಗಿ ನಾವು ನಿಲ್ತೀವಿ. ಸರ್ಕಾರ ಅಲ್ಲ, ಒಂದು ಸರಿ ಅಟ್ಲೀಸ್ಟ್ ಸಮೀಕ್ಷೆ ಆಗಿದಾಗವರೆಗೂ ಇವ್ರಿಗೆ ಏನೋ ಒಂದು ಪರಿಹಾರ, ಅದನ್ನೇ ಮಧ್ಯಾಹ್ನ ಮೀಟಿಂಗ್ ಆದಮೇಲೆ ತೀರ್ಮಾನವನ್ನು ತಗೊಂಡು ಮುಖ್ಯಮಂತ್ರಿಯವರೇ ಪ್ರೆಸ್ ಮೀಟ್ ಮಾಡೋದ್ರಿಂದ. ಸೊ ಈಗ ನಾನು ಈ ಕ್ಷಣದಲ್ಲಿ ಮಾತನಾಡ್ತಕ್ಕಂಥ ಸೂಕ್ತ ಇಲ್ಲ. ಒಟ್ಟು ಇಡೀ ಸರ್ಕಾರವೇ ಇಲ್ಲಿದೆ ಅನ್ಕೋಬೋದು. ಮುಖ್ಯಮಂತ್ರಿ ಇದ್ದ ಮೇಲೆ ಇಡೀ ಸರ್ಕಾರವೇ ಇಲ್ಲಿದೆ ಅಂತ. ಅಲ್ಲ, ಇವತ್ತೇನು ಗುಡ್ ನ್ಯೂಸ್ ಕೊಡ್ತೀರಿ ಸರ್?
ಸರ್, ಈಗ ಕ್ರಾಪ್ ಇನ್ಸೂರೆನ್ಸ್ ಅವರಿಗೆಲ್ಲ ಪರಿಹಾರ ಕೊಡಿಸಿದೆ. ಆದ್ರೆ ಇದುವರೆಗೂ ಬೆಳೆ ಹಾನಿಗೆ ಸರ್ಕಾರದಿಂದ ಏನು ಪರಿಹಾರ ಬರ್ತಿತ್ತು, ನಿಮ್ಮ ಸರ್ಕಾರ ಬಂದ್ಮೇಲೆ ಕೂಡ ಸಂಪ್ರದಾಯನ ಬಂದ್ ಮಾಡಿಬಿಟ್ಟಿದೆ. ಆಲ್ರೆಡಿ NDRFನಲ್ಲಿ SDRFನಲ್ಲಿ ಪರಿಹಾರ ಕೊಡಲಿಕ್ಕೆ ಏನು ತಯಾರಿತ್ತು, ಅದು ಮತ್ತೆ ಎಕ್ಸ್ಟೆಂಡ್ ಆದ್ರಿಂದ ಪ್ರಭಾವ ಒಂದು ವಾರ ಲೇಟ್ ಆಗಿದೆ. ಇವತ್ತು ತೀರ್ಮಾನ ಆಗಿದೆ. ಪರಿಹಾರ ಕೊಡಬೇಕನ್ನೋ ಬೇಡಿಕೆ ಸರ್, ಹೋದ ವರ್ಷನೂ ಕೊಡಲಿಲ್ಲ, ಈ ವರ್ಷನೂ ವಿಮೆ ಇಲ್ಲದೆ ಇರೋರು ನೀವು ಕೇಳ್ತಾ ಇರೋದು. ಅಲ್ಲ ಸರ್, ಇವತ್ತು ಸರ್ಕಾರದಿಂದ ಈ ಭಾಗದ ರೈತರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಅಂತ. ವಿಮೆ ಇರೋರಿಗೆ ಪರಿಹಾರ ಸಿಕ್ಕಿದೆ, ವಿಮೆ ಇಲ್ಲದೆ ಇರೋರಿಗೆ ಇವತ್ತು ನಾವು ಏನೇನು ಪೊಸಿಷನ್ ಇದೆ ಮೀಟಿಂಗ್ ಮಾಡಿ. ಅಲ್ಲ, ಅದು ಕಳೆದ ಬಾರಿ ಸರ್ಕಾರದಿಂದ ಅವ್ರು ನೋಡಿ ತಲೆ ಇರ್ಲಾರ್ದಂಗೆ ಮಾತಾಡಿದ್ರೆ ಏನು ಮಾತಾಡೋಕ್ಕಾಗುತ್ತೆ? ಯಾರೋ ಒಬ್ಬ ರೈತರು ಬಂದು ಕೇಳಿದ್ರೆ ಮತ್ತೆ ಮೋದಿ ಅವ್ರದ್ದು ಏನು ಜವಾಬ್ದಾರಿ ಇಲ್ವೇನ್ರಿ? ಈಗ ಎಲ್ಲಾನು ಕೂಡ ಖರ್ಗೆ ಸಾಹೇಬ್ರು ಮಾಡಬೇಕು, ರಾಹುಲ್ ಗಾಂಧಿ ಅವ್ರು ಮಾಡಬೇಕು ಅಂದರೆ ಮೋದಿ ಮತ್ತು ಶಾ ಅವರಿಗೆ ಕತ್ತೆ ಕಾಯಕ ಆಯ್ಕೆ ಮಾಡಿ ಕಳಿಸಿರೋದು ನೀವೆಲ್ಲರೂ. BJP ಅವರು ಮಾತಿದ್ರೆ ವಿಶ್ವಗುರು ಅಂತೀರಾ, ಮಾತಿದ್ರೆ ಮೋದಿ ಅಂತ ಪ್ರಧಾನಮಂತ್ರಿನೇ ಹುಟ್ಟಿಲ್ಲ ಅಂತೀರಾ, ವಿಶ್ವಗುರು ಅಂತೀರಾ, ಅವರು ಏನು ದೇವ್ರಂತ ನೀವು ಬಿಂಬಿಸ್ತೀರಾ. ನೀವು ಏನು ಕೊಟ್ಟಿದ್ದಾರೆ ಹೇಳಿ ಕರ್ನಾಟಕಕ್ಕೆ? ಏನು ವಿರೋಧ ಪಕ್ಷದ ನಾಯಕರು ಕೊಡಬೇಕಾ? ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ, ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ? ಅಧಿಕಾರ ನಡೆಸಲಿಕ್ಕಾಗಿಲ್ಲ, ಪರಿಹಾರ ಕೊಡಲಿಕ್ಕಾಗಿಲ್ಲ ಅಂದರೆ ಕುರ್ಚಿ ಬಿಟ್ಟು ತೊಲಗಿ. ನಾವಿದ್ದಾಗ ಕೊಟ್ಟಿದ್ದೀವಿ. NDRF ಅಲ್ಲಿ ಇರ್ಬೋದು, ಬೇರೆ ರೀತಿಯಲ್ಲಿ ಇರ್ಬೋದು, UPI ಇದ್ದಾಗ NDRF ನಾಮ್ಸನ್ನೇ ನೀವು ಚೇಂಜ್ ಮಾಡಿಬಿಟ್ಟು ಎಲ್ಲೂ ಬರ ಇರಲಾರ್ದಂಗೆ, ಅತಿವೃಷ್ಟಿ ಇರಲಾರ್ದಂಗೆ ನೀವು ನೋಡ್ಕೊತಾ ಇದ್ದೀರಿ. ಯಾರಿಗ್ರಿ ನೀವು ಹೇಳ್ತಾ ಇರೋದು? ಜವಾಬ್ದಾರಿಯಿಂದ ಮಾತಾಡಿ. ನೀವೆಲ್ಲರೂ ವಿರೋಧ ಪಕ್ಷದಲ್ಲಿ ಇದ್ದೀರಾ, ಸಕಾರಾತ್ಮಕವಾಗಿ ನಮ್ಗೆ ಸಲಹೆ ಕೊಡಿ, ಟೀಕೆ ಮಾಡಿ, ಒಪ್ತೀವಿ. ಸುಮ್ಮನೆ ರಾಜಕೀಯ ಬೆಳೆ ಬಯಸ್ಕೊಳ್ಳಿಕ್ಕೆ ನೀವು ಬರ್ತಾ ಇದ್ರೆ ಮಾಡಿದ್ರೆ ವಿಮಾನದಿಂದ ಕೆಳಗಿಳಿದು ರೈತರ ಹೊಲಗಳಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅದೇ ಹೇಳ್ತಾ ಇರೋದ್ರಿ. ಪರಿಹಾರವನ್ನ ನಾವು ಘೋಷಣೆ ಮಾಡಬೇಕು ಅಂದ್ರೆ ನಮ್ಗೆ ಅಂಕಿಅಂಶಗಳು ಬೇಡವಾ? ಸಮೀಕ್ಷೆ ಮಾಡೋದು ಬೇಡವಾ? ತುರ್ತಾಗಿ ನಾವೇನು ಮಾಡಬೇಕು ಅವೆಲ್ಲ ಮಾಡ್ತಾ ಇದ್ದೀವಿ. ಈಗ ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ದು ನಾವು, ಲೈಫ್ ವೆಸ್ಟ್ ಕೊಟ್ಟಿದ್ದು ನಾವು, ಅಲ್ಲಿ ಅವರ ಏನು ಬೆಳೆ ಹಾನಿ ಆಗ್ತಾ ಇರೋದು ಏನಾಗುತ್ತೆ ನಾವಾಗಲೇ ಒಂದು ಇಂಟರ್ವ್ಯೂ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ. ಅಂಕಿಅಂಶ ಇರಲಾರ್ದೆ ಇವರು ಬಿಡುಗಡೆ ಮಾಡ್ತಾ. ಮತ್ತು BJP ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ, ಅವಾಗ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ರಿ ದುಡ್ಡು? ಏನು ಬಂದು ನಿಮ್ಮ ಕಾರ್ಯಕರ್ತರು ಹೇಳಿದ ತಕ್ಷಣ ಅಂಕಿಅಂಶಗಳು ಹೇಳಿದ ತಕ್ಷಣ ಬಿಡುಗಡೆ ಮಾಡ್ತಾ ಇದ್ರ? ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಜಂಟಿ ಸಮೀಕ್ಷೆ ನಡೀತದೆ. ಮಳೆ ಅದಾದಮೇಲೆ ನಾವು ಏನು ನಮಗೆ ಬೆಳೆ ಹಾನಿ ಆಗಿದೆ ಅದ್ರ ತಕ್ಕಂಗೆ ನಾವು ರೈತರ ಹಿತಾಸಕ್ತಿಯನ್ನು ಕಾಪಾಡ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.